ಗಾಯ್ಸ್, ನಾನು ನಿಮ್ಮ ಕಾರ್ತಿ ವಿಚೇಶ್ವ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾನೆಲ್ಲ ಆರಾಮಾಗಿದ್ದೀವಿ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ತಮ್ಮಲ್ಲಿ ಟಿಟ್ಟೆಲ್ಲ ನೋಡಿರ್ತೀರ ಅಂತ ಅನಿಸುತ್ತೆ. ಸೊ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ಕೋಬೇಕು ಅಂತ ನನಗೆ ಅನ್ನಿಸ್ತು. ಅದಕ್ಕೋಸ್ಕರ ನಾನು ಇದನ್ನು ನಿಮ್ಮ ಹತ್ರ ಇವತ್ತು ಶೇರ್ ಮಾಡ್ಕೊತಾ ಇದ್ದೀನಿ. ನಾನೊಬ್ಬಳೇ ಎಲ್ಲ ವ್ಲಾಗ್ ಮಾಡ್ತಾ ಇರೋದು. ನಮ್ಮ ಹಸ್ಬೆಂಡ್ ಇದ್ದಾರೆ, ಅವ್ರನ್ನ ಕರೀತಾ ಇದ್ದೀನಿ, ಅವಳಿಂದ ಬರ್ತಾ ಇಲ್ಲ. ಬಾ ನೀನು ವ್ಲಾಗ್ ಮಾಡೋದಕ್ಕೆ. ಏನು ವ್ಲಾಗು, ಏನು ಸಮಾಚಾರ? ನನಗೆ ಒಬ್ಬರು ಸ್ಪೆಷಲ್ ಪರ್ಸನ್ ನನಗೊಂದು ಗಿಫ್ಟ್ ಕೊಟ್ಟಿದ್ದಾರೆ. ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗ್ನ ನಾನು ಮಾಡ್ತಾ ಇರೋದು. ಅದಕ್ಕೋಸ್ಕರ ನಾನು ನಿನ್ನ ಕರೀತಾ ಇರೋದು. ಓಕೆ, ನಾನು ರೀಲ್ಸಲ್ಲೆಲ್ಲ ನೀವು ಅಬ್ಸರ್ವ್ ಮಾಡಿರ್ತೀರ ಅಂತ ಅನಿಸುತ್ತೆ. ನಾನೊಂದು ಇಯರಿಂಗ್ನ ಹಾಕ್ಕೊಂಡಿದ್ದೆ, ಗೋಲ್ಡ್ ಇಯರಿಂಗ್. ಎಷ್ಟು ಜನ ಅಬ್ಸರ್ವ್ ಮಾಡಿದ್ರೇನಂತ ಗೊತ್ತಿಲ್ಲ, ಬಟ್ ಅದು ನನಗೆ ತುಂಬ ಅಂದರೆ ತುಂಬ ಸ್ಪೆಷಲ್ ಗಿಫ್ಟ್. ಅದು ಸ್ಪೆಷಲ್ ಪರ್ಸನಿಂದ ಬಂದಿರೋದಾಗಿರೋದ್ರಿಂದ ನನಗೆ ಅದು ನನಗೆ ಗೊತ್ತಾಯ್ತು. ಅದು ನನಗೆ ತುಂಬ ಮೆಮೋರಿಯಬಲ್ ಗಿಫ್ಟ್. ಆ ಗಿಫ್ಟ್ ಮುಂದೆ ಬೇರೆ ಯಾವುದೇ ನನಗೆ ಫ್ಯೂಚರಲ್ಲೇ ಗಿಫ್ಟ್ ಬಂದರೂ ಅದ್ರ ಮುಂದೆ ಬೇರೆ ಯಾವ ಗಿಫ್ಟು ನನಗಿಲ್ಲ ಅಂತಲೇ ನಾನು ಹೇಳ್ತೀನಿ. ಓಕೆ, ನನಗೆ ತುಂಬ ಕ್ಯೂರಿಯಾಸಿಟಿ ಇರೋದು ಬೇಡ, ಸೊ ಹೇಳ್ಬಿಡ್ತೀನಿ ಏನಂತ ಅಂದ್ಬಿಟ್ಟು. ತುಂಬ ಜನ ಅಬ್ಸರ್ವ್ ಮಾಡಿರ್ತೀರ. ಅದನ್ನು ಬಂದು ನನಗೆ ಗಿಫ್ಟಾಗಿ ಕೊಟ್ಟಿರೋದು ಯಾರು ಅಂತಂದರೆ ನಮ್ಮ ಅತ್ತೆ ನನಗೆ ಗಿಫ್ಟಾಗಿ ಕೊಟ್ಟರು ನನಗೆ ಆ ಇಯರಿಂಗ್ನ. ಸೊ ನನಗೆ ಸ್ಪೆಷಲ್ ಗಿಫ್ಟ್ ಈ ಇಯರಿಂಗ್ನ ಅವ್ರು ನನಗೆ ಗಿಫ್ಟ್ ಮಾಡಿದ್ದಾರೆ. ಕಾಣಿಸ್ತಿದೆಯಾ? ಆ ಥರ ಇರ್ತೀನಿ. ಓಕೆ ಅಲ್ಲ? ಅಯ್ಯೋ ಇರಿ, ಒಂದು ತೋರಿಸ್ತೀನಿ. ಮಧ್ಯದಲ್ಲಿ ಲಕ್ಷ್ಮಿ ಇದೆ. ಓ ಮೈ ಗಾಡ್, ನೀಟಾಗಿ ಕಾಣಿಸ್ತಾ ಇಲ್ಲ ಅದರಲ್ಲಿ. ಇರು, ರೈಟ್ ಹ್ಯಾಂಡಲ್ಲಿ ಇಸ್ಕೊ. ಯಾವ್ದಿದ್ರು ರೈಟ್ ಹ್ಯಾಂಡಲ್ಲಿ ಇಸ್ಕೋಬೇಕು. ಹಿಂಗೆ ಬರುತ್ತೆ ಲಕ್ಷ್ಮಿ ಕೆಳಗಡೆ, ಜುಮ್ಕಿ ಕೆಳಗಡೆ. ಹಂಗೆ ಫ್ಲ್ಯಾಶ್ ಆಗ್ತೈತೆ. ಲೈಟ್ ಆಫ್ ಮಾಡ್ತೀನಿ. ಅಯ್ಯೋ, ಇವಾಗಲೂ ಕಾಣಿಸ್ತಾ ಇಲ್ಲ. ಇಲ್ಲ, ಫೋಟೋಸ್ ಹಾಕ್ತೀವಿ ನೋಡಿ ಸೈಡಲ್ಲಿ. ಸಪೋಸ್ ಕಾಣಿಸಿಲ್ಲ ಅಂದರೆ ಫೋಟೋಸ್ ಹಾಕ್ತೀವಿ. ಇಲ್ಲಿ ಮಧ್ಯದಲ್ಲಿ ಲಕ್ಷ್ಮಿ ಇದೆ, ಮೇಲ್ಗಡೆ ಪಿಕಾಕ್ ಡಿಸೈನು, ಕೆಳಗಡೆ ಜುಮ್ಕಿ ಥರ ಬಂದಿದೆ. ಫೋಟೋಸ್ ಹಾಕ್ತೀವಿ ಸೈಡಲ್ಲಿ ನೋಡಿ ಹೆಂಗೈತೆ ಅಂತ ಅಂದ್ಬಿಟ್ಟು. ತಗೊಮ್ಮ. ಇದು ನಮ್ಮ ಅತ್ತೆ ಹೇಳ್ಬಿಟ್ಟೆ ಕಟ್ಟಾರೆ. ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದ್ರೂ ಇದನ್ನು ಎಲ್ಲೂ ಅಡಮಾನ ಇಕ್ಬಾರ್ದು ಅಂತ ಹೇಳಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಅವ್ರು ಹೇಳಿದ್ದು 3.5 ಅಂತ ಅನಿಸುತ್ತೆ. ಎರಡು ಸೇರಿ. ಎರಡು ಸೇರಿ 3.5 ಗ್ರಾಮ್ ಏನೋ ಅನ್ಕೊಂತೀನಿ. ಬಟ್ 916 ಕ್ಯಾರೆಟ್ ಅನ್ಸುತ್ತೆ ಅಲ್ಲ? ಇಲ್ಲೇ ಇದೆ KDM ಅಂತ ಬರೆದಿದ್ದಾರಲ್ಲ. KDM ಕಾಣಿಸಲ್ಲ ಇದರಲ್ಲಿ. KDM ಅಂತ ಬರೆದಿದ್ದಾರೆ, ಬಟ್ 916 ಅಂತ. ಬಟ್ ಅದೆಲ್ಲ ನಾನು ಚೆಕ್ ಮಾಡಿಲ್ಲ. ನಾನು ಏನಕ್ಕೆ ಕೊಟ್ರಪ್ಪ? ಸೊ ಏನಕ್ಕೆ ಕೊಟ್ಟರು ಅಂತಂದರೆ ಒಂಥರ ಅವರಿಗೆ ಮನ್ಸಿಗೆ ಬೇಜಾರಾಗುತ್ತೆ. ಯಾಕೆ ಅಂತಂದರೆ ನಾವು ಗೋಲ್ಡ್ ಪರ್ಚೇಸ್ ಮಾಡೋಕ್ಕೆ ಇವ್ರು ಕೊಡಿಸಿದ್ದಲ್ಲ, ನಮ್ಮ ಅಜ್ಜಿಗೆ. ಸೊ ಇಯರಿಂಗ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಗೋಲ್ಡಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಅಂಗಡಿಗೆ ಹೋಗಿದ್ವಿ. ಆವಾಗ ಅಲ್ಲಿ ಏನಾಯಿತು ಅಂತಂದರೆ ನಾವು ಫಸ್ಟ್ ಒಂದು ತೊಗೊಂಡಿದ್ವಲ್ಲ, 5.5 ಗ್ರಾಮ್ ಅಂತ ಹೇಳ್ಬಿಟ್ಟು ದೊಡ್ಡ ಜಿಮ್ಕಿ ತೊಗೊಂಡಿದ್ನಲ್ಲ. ಅದು ನಾನು ಎಲ್ಲರೂ ದೊಡ್ಡ ಫಂಕ್ಷನ್ಗೆ ಹೋದರೆ, ಇಲ್ಲಾಂದರೆ ರಿಲೇಟಿವ್ಸ್ ಫಂಕ್ಷನ್ ಇತ್ತು ಅಂತಂದರೆ ಅಲ್ಲಿಗೆ ಹೋಗ್ಬೇಕಾದ್ರೆ ಮಾತ್ರ ನಾನು ಇಯರಿಂಗ್ನ ಹಾಕೋತೀನಿ. ಯಾಕಂದರೆ ಅದಿಷ್ಟು ದೊಡ್ಡ ಬರ್ಡೇ ವ್ಲಾಗಲ್ಲಿ ನಾನು ಹಾಕ್ಕೊಂಡಿದ್ದೆ. ಯಾಕಂದರೆ ಅದಿಷ್ಟು ದೊಡ್ಡದಾಗಿದೆ, ನಾವು ಮನೆಗೆ ಹೋಗ್ಬೇಕಾರೆಲ್ಲ ಬೆಂಡ್ ಆಗಿಬಿಡುತ್ತೆ ಅನ್ನೋ ಭಯ. ಇನ್ನೊಂದು ಕಷ್ಟಪಟ್ಟು ಸಂಪಾದನೆ ಮಾಡಿ ಇಬ್ಬರು ಸೇರಿ ಕೂಡಿಕ್ಕೆ ತೊಗೊಂಡಿರೋ ಫಸ್ಟ್ ಒಡವೆ ಆಗಿರೋದ್ರಿಂದ ತುಂಬ ಪ್ರೀಷಿಯಸ್ ಆಗಿರುತ್ತೆ ನನಗೆ ಅದು. ಇಬ್ಬರು ಫಸ್ಟ್ ಟೈಮ್ ಕಷ್ಟಪಟ್ಟು ತೊಗೊಂಡಿರೋದು ಅನ್ನೋದಕ್ಕೆ ಯಾಕೆ ಸೈಲೆಂಟ್ ಆಗಿದ್ದಾರೆ, ನನಗೊಂಥರ ಆಗ್ತೈತೆ. ನಾನು ಇವತ್ತು ಫುಲ್ಲಿ ನಿನ್ನೆ ಮಾತಾಡ್ಸೋಣ ಅಂತ ಮಾತಾಡು. ಹೌದಾ? ಸರಿ. ಅದು ಸೊ ತುಂಬ ಪ್ರೀಷಿಯಸ್ ಆಗಿರುತ್ತೆ, ಅದಕ್ಕೋಸ್ಕರ ನಾನು ಹಾಗೆ ಎತ್ತಿಕ್ಕಿದ್ದೀನಿ. ಅದು ಮತ್ತು ಇದು ಯಾವುದೇ ಕಾರಣಕ್ಕೂ ಎಷ್ಟೇ ಕಷ್ಟ ಬಂದರೂ ಮತ್ತೆ ಒಡವೆ ಅಂಗಡಿಗೆ ಹೋಗಬಾರ್ದು ಅನ್ನೋದೇ ನನ್ನ ಮನಸ್ಸಲ್ಲಿರೋ ತುಂಬ ಇದು. ಯಾವುದೇ ಕಾರಣಕ್ಕೂ ಹೋಗಲ್ಲ, ಮುಂದೆ ಹೇಳೋ. ಹೋಗಿರ್ಬೇಕಾದ್ರೆ ನಾನು ಇದಕ್ಕಿಂತ ಮುಂಚೆ ನಾನು ಇದನ್ನು ಬಟರ್ಫ್ಲೈ ಇಯರಿಂಗ್ನ ಹಾಕ್ಕೊಂಡಿದ್ದೆ. ಇದು ನಾನು ಎಲ್ಲಿ ತೊಗೊಂಡಿದ್ದು ಗೊತ್ತಾ? ತಿರುಪತಿಯಲ್ಲೋ ಧರ್ಮಸ್ಥಳದಲ್ಲೋ ತೊಗೊಂಡಿದ್ದು. ವಾಲೆ ಮತ್ತು ಡಾಲರ್ ಇನ್ನೊಂದು ಬ್ಲ್ಯಾಕ್ ಕಲರ್ ಬರುತ್ತೆ, ಸೇಮ್ ಎರಡು ಒಂದೇ ಥರ ಅಂತ ಹೇಳ್ಬಿಟ್ಟು ನಾನು ಅವಾಗ ತೊಗೊಂಡಿದ್ದೆ. ಅದನ್ನೇ ನಾನು ಹಾಕ್ಕೊತಾ ಇದ್ದೆ ಡೈಲಿ ಯೂಸಿಗೆ ಅಂತ ಅಂದ್ಬಿಟ್ಟು. ಒಡವೆ ಅಂಗಡಿಗೆ ಹೋಗಿದ್ದಾಗ
ಇದೇ ಥರ ಎಲ್ಲ ಪರ್ಚೇಸ್ ಮಾಡ್ತಾರೆ. ಅದು ಆ ಇಯರಿಂಗ್ ತೊಗೊಂಡಿದ್ನಲ್ಲ ಅದನ್ನು ನಾವು ವ್ಲಾಗ್ ಮಾಡಿ ಹಾಕಿದ್ದಕ್ಕೆ ಅವ್ರ ಒಡವೆ ಅಂಗಡಿಯವ್ರು ನೋಡಿ, ಸೊ ನೀವು ವ್ಲಾಗ್ ಮಾಡ್ತೀರಾ ನೀವು ಅದನ್ನೆಲ್ಲ ನಾನು ನೋಡಿದೆ ಯೂಟ್ಯೂಬ್ ಚಾನಲಲ್ಲಿ, ಸರಿ ಇದೇ ಥರ ಅದು ಕಂಟಿನ್ಯೂ ಮಾಡಿ. ಕ್ಲಿಯರ್ ಆಗಿಲ್ಲ. ನಾವು ಫಸ್ಟ್ ಟೈಮ್ ಕರ್ಕೊಂಡು ಹೋಗ್ಬಿಟ್ಟು ಅದೇ ಇಯರಿಂಗ್ ಕೊಡಿಸ್ದೆ ಅಲ್ಲ, 5 ಗ್ರಾಮ್ ಸಮಥಿಂಗ್ 5.5 ಗ್ರಾಮು, ಅದನ್ನು ವ್ಲಾಗ್ ಮಾಡಿ ರೀಲ್ಸ್ ಮಾಡಿ ಹಾಕಿರ್ತೀವಲ್ಲ ನಾವು, ವಿಡಿಯೋ ನೋಡಿರ್ತೀರ ಅನಿಸುತ್ತೆ. ಅದನ್ನು ನೋಡಿ ಏನು ಇನ್ಸ್ಟಾಗ್ರಾಮಲ್ಲೆಲ್ಲ ಯೂಟ್ಯೂಬ್ಲೆಲ್ಲ ನಮ್ಮ ವಿಡಿಯೋ ಅಂಗಡಿ ಎಲ್ಲ ಹಾಕಿದ್ದೀರಾ ಹಂಗೆ ಹಾಕ್ಬಿಟ್ಟಿದ್ದೀರಾ ಹಿಂಗೆ ಅಂತ ಬಟ್ ಅಂತಿದ್ದಾರೆ. ಅವ್ರೇನು ಬೈದಿಲ್ಲ, ಸರ್ ಇದೇ ಥರ ಚೆನ್ನಾಗಿರಿ ಮಾಡ್ತಾ ಇರಲಿ ನಿಮ್ಮ ಹಸ್ಬೆಂಡು ಅಂತ ಕೇಳಿದ್ರು. ನಮ್ಮ ಅಜ್ಜಿಗೆ ಒಡವೆ ಇಸ್ಕೊಳುವಾಗ ಹೋಗುವಾಗ ಈ ಥರ ಅಂದರು, ಅವರೇ ಅಂದರು ಏನಂತ, ಎಲ್ಲಿ ನಿಮ್ಮ ಹಸ್ಬೆಂಡು ಚೆನ್ನಾಗಿತ್ತು, ಚೆನ್ನಾಗಿ ಮಾಡ್ತಾರೆ. ನಾನು ಅವಾಗ ಹೋಗಿಲ್ಲ, ನಾನು ಕೆಲ್ಸಕ್ಕೆ ಹೋಗಿದ್ದೆ, ಆಫೀಸ್ಗೆ ಹೋಗಿದ್ರು. ಸರಿ ಅದೆಲ್ಲ ತೊಗೋಬೇಕಾದ್ರೆ ಏನು ಈ ಥರ ವಾಲೆ ಹಾಕಿದೆ, ಏನು ವಾಲೆ ಇದು, ಏನು ಡಿಸೈನು, ಏನು ಹಿಂಗಿದೆ ಕೊಡಿಸಿ ನಿಮ್ಮ ಮಗಳಿಗೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆಗೆ ಹಂಗೆ ಹೇಳಿದ್ರು. ಸೊ ಆಚೆ ಇದ್ದಾರೆ, ಒಳಗಡೆ ಆಚೆ ಮಲ್ಕೊಂಡಿದ್ದಾರೆ ಅವರು. ಹಂಗೆ ಕೇಳಿದಾಗ ಅವ್ರಿಗೆ ಒಂಥರ ಮನಸ್ಸಲ್ಲೇ ಬೇಜಾರಾಗೋಯಿತು. ಸೊ ನನ್ನ ಮಗಳಾಗಿದ್ದರೆ ನಾನು ಕೊಡ್ತಿರ್ತಿದ್ದೆ ತಾನೇ. ಅವ್ರ ಹತ್ರ ಬಂದು 4 ಸೆಟ್ ಇಯರಿಂಗ್ ಇದೆ ಗೋಲ್ಡು. ನಮ್ಮ ಮಗಳಾಗಿದೆ ನಾನು ಈ ಥರ ಕೊಡ್ತಾಯಿದ್ದೆ ತಾನೇ, ಸೊ ಬೇರೆ ಹುಡುಗಿ ಅಂತ ಹೇಳ್ಬಿಟ್ಟು ನಾನು ಕೊಟ್ಟಿಲ್ವೇನೋ ಅನ್ನೋದು ಬಂದು ಅವ್ರ ಮನಸ್ಸಲ್ಲಿ ತುಂಬ ಗಿಲ್ಟ್ ಫೀಲ್ ಆಗಿಬಿಟ್ಟಿದೆ. ಇನ್ನೊಂದು ಹೇಳಿದ್ರು, ಇದು ಥರ ಗೋಲ್ಡನ್ನ ಯಾರಿಗಾದ್ರೂ ದಾನ ಮಾಡಿದ್ರೆ ಅಂದರೆ ಅವ್ರ ಮಕ್ಕಳಿಗೆ ಆಯಸ್ಸು ಜಾಸ್ತಿ ಆಗುತ್ತೆ. ನಾನು ಕೇಳಿದ್ದಕ್ಕೆ ಆ ರೀಸನ್ ಅಂತ ಹೇಳಿದ್ರು. ಬಟ್ ಆ್ಯಕ್ಚುಲ್ ರೀಸನ್ ಬಂದು ಇದೆ. ಅವ್ರು ಹಂಗೆ ಕೇಳಿಬಿಟ್ರು, ಅದಾಗಿ ಒಂದೇ ವಾರಕ್ಕೆ ನನಗೆ ಇಯರಿಂಗ್ನ ಕೊಟ್ಟರು. ಇದನ್ನು ಅವರು ಕಿವಿಲಿ ಹಾಕ್ಕೊಂಡಿದ್ರು ಇಯರಿಂಗ್. ನಾನು ಹೇಳ್ತಾ ಇದ್ದೆ, ಅಮ್ಮ ಇದು ತುಂಬ ಚೆನ್ನಾಗಿದೆ, ಎಲ್ಲಿ ತೊಗೊಂಡ್ರಿ, ಇದೇ ಥರ ಡಿಸೈನಲ್ಲಿ ನಾನು ಇಯರಿಂಗ್ನ ತೊಗೋಬೇಕು ಅಂತ ಹೇಳಿಬಿಟ್ಟು ಅವ್ರನ್ನ ನಾನು ಕೇಳಿದ್ದೆ, 2-3 ಸಲ ಕೇಳಿದ್ದೆ ಅಷ್ಟೇ ನಾನು. ಬಟ್ ಇದಕ್ಕಿಂತ ಮುಂಚೆ ಅವ್ರು ಹೇಳಿದರು, ನನ್ನ ಹತ್ರ ಇಷ್ಟೊಂದಿದೆ, ಇಟ್ಕೊಂಡು ನಾನು ಏನು ಮಾಡ್ತೀನಿ, ನೀವು ನನ್ನ ಮಗಳ ಥರನೇ, ನಾನು ಕೊಡ್ತೀನಿ, ನೀವು ಹಾಕ್ಕೊಳ್ಳಿ, ಬರೀ ಕಿವಿಲಿದ್ದೀರಾ, ಒಂದು ಹೆಣ್ಣು ಹುಡುಗಿ ಅಂತ ಹೇಳಿದ್ರೆ ಒಂದು ಮನೆ ಲಕ್ಷ್ಮಿ ಥರ. ಅವ್ರು ಯಾವಾಗಲೂ ಬಂದು 1 ಗ್ರಾಮ್ ಅದು ವಾಲೆ ಇರಲೇಬೇಕು, ಚಿನ್ನ ಬಂದು ಕೈಯಲ್ಲಿ ಇರಲೇಬೇಕು ಅಂತ ಹೇಳ್ತಾಯಿದ್ರು. ಅವಾಗೆಲ್ಲ ಹೇಳಿದ್ರು, ಮನೆಗೆ ಸ್ಟಾರ್ಟಿಂಗ್ ಬಂದಾಗಲೇ ಹೇಳಿದ್ರು, ತೊಗೊಳ್ಳಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು. ಬಟ್ ನಮಗೆ ಇಷ್ಟ ಇರಲಿಲ್ಲ ಆ ಥರ ಎಲ್ಲ ತೊಗೊಳೋದಕ್ಕೆ. ನಾವು ಸಂಪಾದನೆ ಮಾಡಿ ತೊಗೊಳೋದೇ ಅದು ಬೇರೆ. ಯಾಕಂದರೆ ಅವರು ಕಷ್ಟ ಕಾಲಕ್ಕೆ ಅದು ಆಗುತ್ತೆ, ನೀವು ಇಟ್ಕೊಳ್ಳಿ. ಬಟ್ ಇದನ್ನ ಇಸ್ಕೊತಾನಕ್ಕೆ ರೆಡಿ ಇರಲಿಲ್ಲ, ಇಸ್ಕೊಳಕ್ಕೆ ನಾನು ರೆಡಿ ಇರಲಿಲ್ಲ. ಯಾಕಂದರೆ ನಿಮ್ಮ ಕಷ್ಟ ಕಾಲಕ್ಕೆ ಆಗುತ್ತೆ. ಯಾಕಂದರೆ ಅವ್ರಿಗೆ ಇವಾಗಲೇ ಸ್ವಲ್ಪ ಮೈ ಹುಷಾರಿಲ್ಲ. ಸೊ ನಿಮ್ಮ ಫ್ಯೂಚರಲ್ಲಿ ನಿಮ್ಗೇನಾದ್ರು ಆಯಿತು ಅಂತಂದರೆ ಅಟ್ಲೀಸ್ಟ್ ಈ ಒಡವೆನ ಇಟ್ಟು ನೀವು ನಿಮ್ಮ ಹೆಲ್ತ್ನ ನೋಡ್ಕೋಬೋದಲ್ಲ. ನೀವೇ ಇಟ್ಕೊಳ್ಳಿ, ನನಗೆ ಬೇಡ, ಇವಾಗ ಬೇಡ, ಇನ್ನು ಸ್ವಲ್ಪ ದಿನ ಹೋಗಲಿ, ಇನ್ನೂ ಒಂದು 6-7 ವರ್ಷ ಆಗಲಿ, ಆವಾಗ ನೀವು ಕೊಡಿ ಅಂತ ಕೇಳಿದ್ದಕ್ಕೆ, ಇಲ್ಲ ನೀವು ಇವಾಗ ತೊಗೊಳ್ಳೇಬೇಕು. ಅವ್ರು ಸ್ವಲ್ಪ ಹತ್ಬಿಟ್ರು, ಅವರು ಎಮೋಷನಲ್ ಆಗಿಬಿಟ್ರು, ನಾನು ಎಲ್ಲ ಎಮೋಷನಲ್ ಆಗಿಬಿಟ್ರೆ ಹತ್ಬಿಟ್ಟೆ. ಅದಕ್ಕೋಸ್ಕರ ನಾನು ಇದನ್ನು ಈಸ್ಕೊಂಡಿದ್ದು. ಅವ್ರು ಹಂಗೆ ಅಂದ್ಬಿಟ್ರು. ಅಂದರೆ ಈ ಸೊಸೈಟಿ ಹೆಂಗೆ ಮಾತಾಡ್ತಾರೆ ಗೊತ್ತಾ, ನಿನ್ನ ಮಗಳಾಗಿದ್ರೆ ನೀನು ಬಿಟ್ಬಿಡ್ತಿದ್ಯಾ, ನೀನು ಕೊಡ್ತಿದ್ದೆ ತಾನೇ, ನಿನ್ನ ಮಗಳಾಗಿದ್ರೆ ಏನೂ ಇಲ್ಲ ಅಂತ ಅಂತಿದ್ರೆ, ಅದೇ ಥರ ನೀನು ಅವ್ರನ್ನ ನೋಡ್ಕೋಬೇಕಲ್ಲ ಅನ್ನೋ ಸೊಸೈಟಿ ಹೆಂಗೆ ಮಾತಾಡ್ಬಿಡ್ತೇನೋ ಅನ್ನೋದಕ್ಕೋಸ್ಕರ ಕೊಟ್ಟರು. ಬಟ್ ನನ್ನ ಪ್ರಕಾರ ರೀಸನ್ ಅದೇ, ಅವ್ರು ಹಂಗೆ ಕೇಳಿ ಒಂದೇ ವಾರದಕ್ಕೆ ನನಗೆ ಇಯರಿಂಗ್ ನನಗೆ ಕೊಟ್ಟರು. ಕರೆಕ್ಟಾಗಿ 15 ಡೇಸ್ ಏನೋ ಆಯಿತು ಅಷ್ಟೇ. ಆದಮೇಲೆ ನನಗೆ ಇಯರಿಂಗ್ ಕೊಟ್ಬಿಟ್ರು. ಇದನ್ನು ಕೇಳಿದ್ದಕ್ಕೆ, ಇಲ್ಲಾಗ ಗೋಲ್ಡ್ನ ದಾನ ಮಾಡಿದೆ, ಮಕ್ಕಳು ಆಯಸ್ಸು ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ ಕೊಟ್ಟಿದ್ದು ಅಂತ ಅವ್ರು ಹೇಳಿದ್ರು. ಬಟ್ ಆ ರೀಸನ್ ಆ್ಯಕ್ಚುಲ್ ರೀಸನ್ ಅದಲ್ವೇ ಅಲ್ಲ. ಅಂಗಡಿಯವ್ರು ಕೇಳಿಬಿಟ್ರು, ಇನ್ನೆಲ್ಲಿ ಬೇರೆಯವರೆಲ್ಲ ಅದೇ ಥರ ಮಾತಾಡ್ತಾರೋ ಅನ್ನೋದು ಫೀಲ್ ಅವ್ರಿಗೆ ತುಂಬ ಆಗೋಯ್ತು. ಆ್ಯಕ್ಚುಲಿ ತಕ್ಕೊಳ್ಳೋದು ಮ್ಯಾಟ್ರೇ ಇಲ್ಲ, ತಕ್ಕೊಡ್ಬೋದು. ಇವಾಗ ಸದ್ಯಕ್ಕೆ ನನ್ನ ಹತ್ರ ಅಮೌಂಟ್ ಇಲ್ಲ. ಸರಿ ಹಂಗೆ ಈಸ್ಕೊಡ್ತೀನಿ, ಇವಳಿಗೆ ರಫ್ಯೂಸ್ಗೆ ಬೇರೆ ಬೇಕಂತೆ, ಮತ್ತು ಆಚೆ ಹೋಗೋಕ್ಕೆ ಅದು ಮಾಮೂಲಿ ಎಲ್ಲ ಹುಡುಗಿರು ಹಾಕ್ತಾರಲ್ಲ. ಸರಿ ಇವಳಿಗೆ ತುಂಬ ಒಡವೆ ಆಸೆ, ತುಂಬ ಅಂದರೆ ತುಂಬ ಆಸೆ ಒಡವೆ ಮೇಲೆ, ಆರ್ಟಿಫಿಷಿಯಲ್ ಮೇಲೆ ತುಂಬ ಆಸೆ. ನನ್ನ ಹತ್ರ ಎಷ್ಟು ಡಬ್ಬಿ ಬಾಕ್ಸ್ ಇದೆ, ಫುಲ್ಲು ಇಯರಿಂಗ್ ಕಲೆಕ್ಷನ್ಸೇ ಇದೆ, ಎಲ್ಲ ಇಯರಿಂಗೇ, ಇಯರಿಂಗ್ಸ್ ಕಲೆಕ್ಷನ್ ತುಂಬ. ನನಗೆ ಅದ್ರ ಮೇಲೆ ತುಂಬ ಕ್ರೇಜ್, ತುಂಬ ಆಸೆ, ಇಯರಿಂಗ್ಸ್ ಮೇಲೆ ಈ ಥರ ಒಡವೆಗಳು. ಸರಿ ಈಸ್ಕೊಡೋಣ. ಇವಾಗ ಏನು ಮ್ಯಾರೇಜ್ ಆಗಿ 1.5 ವರ್ಷ ಸಮಥಿಂಗ್ ಏನೋ ಆಯ್ತಾ ಅಷ್ಟೇ ತಾನೇ? 2 ವರ್ಷ ಆಗ್ತೈತೆ. ನವಂಬರ್ ಬಂದರೆ 2 ವರ್ಷ, 1.5 ವರ್ಷ. ಸರಿ 2 ವರ್ಷನೇ ಇಟ್ಕೋ. ಈಗ ತನಕ ಏನು ಮಾಡಿದ್ದೀನಿ ಅಂತಂದರೆ ಅದೇ 5 ಗ್ರಾಮ್ ಚಿಲ್ಲರೆ ಅದು ಐತೆ, ಇಯರಿಂಗ್ ಒಂದು ಐತೆ. ಇನ್ನೊಂದು ಹೇಳಬೇಕು, ನಾನು ನಿಮ್ಗೆ ಇದು ವ್ಲಾಗೇ ಮಾಡಿಲ್ಲ, ತೋರಿಸಿ ಒಂದು ಸೆಕೆಂಡ್.
ಇದು ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಈ ಕಾಲು ಚೈನು ಸಹ ಅವರೇ ಕೊಡಿಸಿದ್ದು. ಯಾಕಂದರೆ ನನ್ನ ಮನೆಯಿಂದ ಆಚೆ ಬರಬೇಕಾದ್ರೆ ಮೂಗ್ಬಟ್ಟು ಸಹ ಇಲ್ದಲೇ ಎಲ್ಲ ಕಿತ್ತಿ ಕಳಿಸ್ಬಿಟ್ಟಿದ್ರು ಅಂತ ಹೇಳಿದ್ದಕ್ಕೆ ಅದಕ್ಕೂ ಅವ್ರಿಗೆ ತುಂಬ ಒಂಥರ ಆಗೋಯಿತು. ಅದಕ್ಕೋಸ್ಕರ ಈ ಕಾಲು ಚೈನು ಫಸ್ಟ್ ಬಂದು ನಾನಿನ್ನೂ 20 ದಿವಸನೂ ಆಗಿಲ್ಲ ಅಷ್ಟೇ, ಅದು ಒಳಗಡೆ ನನಗೆ ಕೊಡಿಸ್ಬಿಟ್ರು. ಕಾಲಲ್ಲಿ ಏನೂ ಇಲ್ಲ, ಬರೀ ಕಾಲಲ್ಲೇ ಹೆಣ್ಮಕ್ಳು ಇರಬಾರ್ದು, ಈ ಥರ ಎಲ್ಲ ಸಂಪ್ರದಾಯ ಇದೆ, ಅದೇ ಥರ ಇರಿ ಅಂತ ಹೇಳ್ಬಿಟ್ಟು ಅವರು ಇದು ತೊಗೊಳಕ್ಕೆ ಅವಾಗ ಎಷ್ಟಾಯ್ತು ಗೊತ್ತಾ, ನನಗೆ ಮತ್ತು ಅಕ್ಕ ಅಂದರೆ ನಮ್ಮಣ್ಣ ಇವ್ರ ಭಾವವರ ಹೆಂಡ್ತಿ ಇಬ್ರಿಗೂ ಒಂದೇ ಥರ ಕಾಲು ಚೈನ್ನ ಕೊಡಿಸಿದ್ರು ಅವರು ಅವಾಗ. ಬಟ್ ಇದನ್ನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ವ್ಲಾಗ್ಲೆಲ್ಲ ಕೇಳಿಸ್ತಾ ಇರುತ್ತೆ ಗೆಜ್ಜೆ ಸೌಂಡ್ ನಾನು ಓಡಾಡೋದು, ಆವಾಗ ಇದು ಅವರೇ ಕೊಡಿಸಿದ್ದು ನನಗೆ. ಮತ್ತೆ ಉಂಗುರ ಬಂದು ಇವ್ರು ಕೊಡಿಸಿದ್ದು, ತಾಳಿ ಹಾಕ್ಕೊಂಡು ಬಂದ್ವಲ್ಲ ಅದು ಹಾಕ್ಕೊಂಡು ಬಂದು ಅದು 1 ತಿಂಗಳಾದಮೇಲೆ ಕೊಡಿಸಿದ್ರು ಈ ಖಡ್ಗ ಮತ್ತು ಇದು. ಮತ್ತು ಈ ಮೂಗ್ಬಟ್ಟು ಅದೇ ಕಾಲು ಚೈನ್ ಇಸ್ಕೋಬೇಕಾರೆ ಈ ಮೂಗ್ಬಟ್ಟು ಸೈಡಲ್ಲಿ ಇಯರಿಂಗ್ ಹಾಕ್ಕೊಂಡಿದ್ದೆ, ಏನಾಯಿತು ಅಂದರೆ ತುಂಬ ಗಾಯ ಆಗೋಯಿತು. ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ನರದ ಮೇಲೆ ಚುಚ್ಚಿಬಿಟ್ಟಿದ್ದಾರೆ. 1 ವರ್ಷ ಆಗ್ತಾ ಬರ್ತೈತೆ ಚುಚ್ಚಿ, ನನಗಿನ್ನೂ ಗಾಯನೇ ಸರಿಯಾಗಿಲ್ಲ ನೋಡಿ. 2 ಕಿವಿಲೂ ಹಂಗೆ ಇದೆ. ಬಟ್ ಇದು ಏನದು ಬೇವಿನ ಕಡ್ಡಿ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಗಾಯ ಬೇಗ ಆರುತ್ತೆ ಅಂತ ಹೇಳಿಬಿಟ್ಟು. ಸೊ ಅದಕ್ಕೆ ನನಗೆ ಗಿಫ್ಟನ್ನ ನಮ್ಮ ಅತ್ತೆ ಕೊಟ್ಟರು. ಬಟ್ ಇದು ಯಾವುದೇ ಕಾರಣಕ್ಕೂ ಹುಷಾರಾಗಿ ಇಟ್ಕೋಬೇಕು. ನಮ್ಮ ಅತ್ತೆ ಕೊಟ್ಟಿರೋದು ಇಲ್ಲ. ನಮ್ಮ ಅಮ್ಮಗೆ ನಾನು ಬೈದೆ, ಯಾಕೆ ಕೊಡ್ತೀಯಾ, ಏನಾದರೂ ಇದಾಗುತ್ತೆ, ಕಾಲಕ್ಕೆ ಆಗುತ್ತೆ ತುಂಬ ಕಷ್ಟದಲ್ಲಿ ಆದರೆ ಖಂಡಿತ ಅವ್ರಿಗೇನಾದ್ರು ಮನೆಯೆಲ್ಲ ಲೋನ್ ಬರೀ ಐತೆ, ಸುಮ್ಮನೆ ಏನಕ್ಕೆ ಇವಾಗ ಕೊಡ್ತೀಯಾ ಯಾಕೆ ಅಂತ ಅಂದಿದ್ದಕ್ಕೆ, ಅದೆಲ್ಲ ನಿನಗೆ ಸುಮ್ಮನೆ ಅದೆಲ್ಲ ನಿನಗೆ ಗೊತ್ತಿಲ್ಲ ಎಲ್ಲ ಇದ್ರ ಬಗ್ಗೆ ಸ್ವಲ್ಪ ತುಂಬಾನೇ ಮಾತಾಡಿ ತುಂಬಾನೇ ಸ್ವಲ್ಪ ಜಗಳ ಆಗೋಯ್ತು. ನಾನು ಬಂದ್ಬಿಟ್ಟು ಬೈದ್ಬಿಟ್ಟೆ, ಯಾಕೆ ಈಸ್ಕೊಂಡೆ ನೀನು, ಯಾಕೆ ನನ್ನ ಫೋನ್ ಮಾಡಬೇಕಿತ್ತು ತಾನೇ, ಹಂಗೆ ಫುಲ್ ಸಿಕ್ಕಾಪಟ್ಟೆ ಜಗಳ ಆಗೋಯ್ತು ಇದು ಕೊಟ್ಟಿರೋದಕ್ಕೆ. ಸರಿ ಅದನ್ನೆಲ್ಲ ಮಾಡೋಕ್ಕೆ ಅದು ಕೊಟ್ಟು ಬೆಳಗ್ಗೆ ಕೊಟ್ಟರು ಅಂತಂದರೆ ಸಂಜೆನೇ ಬಂದು ಇವ್ರು ನನಗೆ ಬೈದು ಏನಕ್ಕೆ ಇಸ್ಕೊಂಡೆ ಅಮ್ಮ ಹತ್ರ, ಅಮ್ಮಗೆ ಕಾಸಿಲ್ಲ ಏನಿಲ್ಲ ಅಂತ ಹೇಳ್ತಿದ್ದಾರೆ, ನೀವು ಏನಕ್ಕೆ ಇಸ್ಕೊಂಡೆ ಹಂಗೆ ಹಿಂಗೆ ಅಂತ ಸ್ವಲ್ಪ ಎಲ್ಲ ಬೈದರು. ಅವ್ರು ನನ್ನ ಮಗಳ ಸ್ಥಾನದಲ್ಲಿ ಇಟ್ಕೊಂಡು ನನ್ನನ್ನು ನೋಡ್ಕೊತಾ ಇದ್ದಾರೆ. ಅವ್ರಿಗೋಸ್ಕರ ಇದು ಮಾಡಿಲ್ಲ ಅಂತಂದರೆ ಹೆಂಗೆ ಹೇಳಿ. ಎಷ್ಟೊಂದು ಮನೆಯಲ್ಲಿ ಈ ಥರ ಎಲ್ಲ ನೋಡಿರಲ್ಲ. ರೀಸೆಂಟಾಗಿ ಒಂದು ನ್ಯೂಸ್ ಹೋಗ್ತಾಯಿದೆ ತಮಿಳ್ನಾಡಲ್ಲಿ, ಮದುವೆ ಆಗಿ 25 ದಿನದಲ್ಲೇ ವರದಕ್ಷಿಣೆ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅತ್ತೆ ಮಾವ ಗಂಡ ಎಲ್ಲ ಹಿಂಸೆ ಕೊಡ್ತಾಯಿದ್ದಾರೆ ಅಂತ ಸೂಸೈಡ್ ಮಾಡೋ ಹುಡುಗಿ ಸತ್ತೋಗ್ಬಿಡ್ತು. ಬಟ್ ಆ ಥರ ಸಿಚುವೇಶನಿನ ನಮ್ಮ ಅತ್ತೆ ಸೀರಿಯಸ್ ಹೇಳ್ತಾರೆ. ಅವ್ರಿಗೆ ಏನಂದರೆ ಏನು ಗೊತ್ತೇ ಆಗೋಲ್ಲ, ಫೋನಲ್ಲೇ ಓಪನ್ ಮಾಡಿ ವಾಟ್ಸಪ್ ಯಾವುದು ಅಂತ ಓಪನ್ ಮಾಡೋಕ್ಕೆ ಗೊತ್ತಾಗಲ್ಲ, ಅಷ್ಟು ಇನ್ನೋಸೆಂಟ್ ಆ ಥರ ಇದ್ದಾರೆ. ಬಟ್ ಅವ್ರನ್ನ ನಾವು ಇನ್ನೂ ಚೆನ್ನಾಗಿ ನೋಡ್ಕೋಬೇಕು. ಓಕೆ ಗೈಸ್, ಈ ವ್ಲಾಗ್ನ ಎಂಡ್ ಮಾಡ್ಕೊಳ್ಳೋಣ. ಈ ವ್ಲಾಗ್ ಏನಾದ್ರು ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾದ್ರು ಮೇಕೋರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್. ಇದೊಂದು ವ್ಲಾಗ ಬೇರೆ ವ್ಲಾಗಲ್ಲಿ ಇದು ಹೇಳ್ಬೋದಿತ್ತಪ್ಪ, ಬಟ್ ಬಿಡು, ಮೆಮೊರಿಯಾಗಿ ಬಂದ್ಬಿಟ್ಟು ಶೇರ್ ಮಾಡಿದ್ಯಾ, ಒಂದು ಸ್ಮಾಲ್ ಹ್ಯಾಪಿನೆಸ್ ಅಷ್ಟೇ. ಇದು ಕೊಟ್ಟು ಆಯಿತು ಹತ್ತತ್ರ 20 ದಿನದ ಮೇಲೆ ಆಯಿತು. ರೀಲ್ಸಲ್ಲೆಲ್ಲ ಮೇ ಬಿ ಕಾಣಿಸುತ್ತೆ ಅಂತ, ವ್ಲಾಗಲ್ಲೂ ಕಾಣಿಸುತ್ತೆ, 2-3 ವ್ಲಾಗಲ್ಲೂ ಕಾಣಿಸುತ್ತೆ. ಹೌದಾ? ನೋಡಿ ಬೇಕಂದ್ರೆ ಹಿಂದೆ ವ್ಲಾಗ್ಸ್ ನೋಡಿ ಗೊತ್ತಾಗುತ್ತೆ. ಏನೋ ಖುಷಿ, ಫುಲ್ ಹ್ಯಾಪಿ. ಏನಂತೀಯ? ನಮ್ಮ ಅಮ್ಮ ಇದ್ದಿದ್ರೆ ಏನು ಮಾಡ್ತಿದ್ರು ಅದೇ ಥರ ಅವರು ಮಾಡಿದ್ದಾರೆ ಅಷ್ಟೆ. ಅವರು ಅತಿ ಶೀಘ್ರದಲ್ಲಿ ಒಪ್ಕೊತಾರೆ ಅಂತ ದೇವ್ರ ಹತ್ರ ಬೇಡ್ಕೊತಿದ್ದೀನಿ. ಇರಲಿ, ನಮಗೂ ಒಂದು ಟೈಮ್ ಬರುತ್ತೆ, ನಾವು ಪ್ರೂವ್ ಮಾಡಿದ್ರೆ ಏನಾದರೂ ಅವರು ಒಪ್ಕೊತಾರೆ. ಓಕೆ ಗೈಸ್, ಬ್ಲಾಗ್ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಗೆ ಯಾರಿಗಾರು ಮೇಕರ್ ಬೇಕಿತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲ ಕೊಟ್ಟಿರ್ತೀನಿ, ಅವ್ರು ಚೆಕ್ ಮಾಡಿ ಆ್ಯಂಡ್ DM ಮಾಡಿ. ಬಾಯ್, ಲವ್ ಯು. ಬಾಯ್ ಗೈಸ್.